ಜಗತ್ತಿಗೆ ಹೊಸ ದಾರಿ ತೋರಿಸುವ ನೀವು ಇಂದು ಹಾದಿ ತಪ್ಪಿದವರಂತೆ ನಿಂತಿದ್ದೀರಾ. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ಕುಂಭ ರಾಶಿಯವರೇ, ನಿಮಗೆ ಮಾತ್ರ ಯಾಕೆ ಇಷ್ಟೊಂದು ಕಷ್ಟ? ಕಳೆದ ಕೆಲವು ವರ್ಷಗಳಿಂದ ಜನ್ಮಶನಿಯ ಕಾಟದಿಂದ ಮನಸ್ಸಿನ ನೆಮ್ಮದಿ ಕಳೆದುಕೊಂಡು ದೇಹದಲ್ಲಿ ತ್ರಾಣವಿಲ್ಲದೆ ಬದುಕೆ ಬೇಡ ಎನ್ನುವ ಹಂತಕ್ಕೆ ಬಂದಿರಬಹುದು. ಆದರೆ ಸ್ನೇಹಿತರೆ, ಕತ್ತಲು ಸರಿದು ಬೆಳಕು ಹರಿಯುವ ಸಮಯ ಹತ್ತಿರ ಬಂದಿದೆ. 2026 ನಿಮ್ಮ ಪಾಲಿಗೆ ಪುನರ್ಜನ್ಮದ ವರ್ಷ. ನೀವು ಏನೇ ಕಳೆದುಕೊಂಡಿದ್ದನ್ನೆಲ್ಲ ಬಡ್ಡಿ ಸಮೇತ ವಾಪಸ್ ಪಡೆಯುವ ಕಾಲ ಇದು. ಶನಿ ಮಹಾತ್ಮ ರಾಶಿಯಿಂದ ಹೊರಟು ಧನಸ್ಥಾನಕ್ಕೆ ಕಾಲಿಡುತ್ತಿದ್ದಾನೆ. ಜೇಬು ತುಂಬಿಸುವ ಯೋಗ ತರುತ್ತಿದ್ದಾನೆ. ಆದರೆ ಎಚ್ಚರ, ಹಣ ಬರುವ ರಭಸದಲ್ಲಿ ನೀವು ಆಡುವ ಒಂದು ತಪ್ಪು ಮಾತು ಅಥವಾ ದುಡುಕುತನ ಅದು ಎಲ್ಲಿಲ್ಲದ ದೊಡ್ಡ ಸವಾಲು ತಂದು ನಿಲ್ಲಿಸಬಹುದು. 2026ರಲ್ಲಿ ಕುಂಭ ರಾಶಿಯವರು ಎದುರಿಸಬೇಕಾದ ಅತಿ ದೊಡ್ಡ ಸವಾಲು ನಿಮ್ಮ ನಾಲಿಗೆ. ಅದೇ ನಿಮಗೆ ಶತ್ರುವಾಗಬಹುದು. ಅದಕ್ಕೆ ಪರಿಹಾರವೇನು? ಈ ವರ್ಷ ನಿಮಗೆ ಒಲಿಯಲಿರುವ ಗಜಕೇಸರಿ ಯೋಗದ ಫಲಗಳೇನು? ಸ್ನೇಹಿತರೆ, ಈ ಎಲ್ಲವನ್ನು ಸಂಪೂರ್ಣವಾಗಿ ತಿಳಿಯಲು ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಪ್ರೀತಿಯ ಕುಂಭ ರಾಶಿಯವರೇ, ಈ ವರ್ಷ ನಿಮ್ಮ ಕಷ್ಟಗಳೆಲ್ಲ ದೂರವಾಗಲು, ಸಾಡೆ ಸಾತಿಯ ಪ್ರಭಾವ ತಗ್ಗಲು ಆಂಜನೇಯ ಸ್ವಾಮಿಯ ಅನುಗ್ರಹ ಅತ್ಯಗತ್ಯ. ಈ ಕ್ಷಣವೇ ಭಕ್ತಿಯಿಂದ ಓಂ ಹನುಮಂತೆ ನಮಃ ಅಥವಾ ಜೈ ಬಜರಂಗ ಬಲಿ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಆಂಜನೇಯನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರುತ್ತದೆ. ತಪ್ಪದೆ ಈ ವಿಡಿಯೋ ಲೈಕ್ ಮಾಡಿ. ಕುಂಭ ರಾಶಿಯವರೇ, 2026ರ ಭವಿಷ್ಯ ತಿಳಿಯುವ ಮುನ್ನ ನೀವು ಯಾರು? ನಿಮ್ಮ ಮೂಲ ಸ್ವಭಾವ ಏನು? ಅದು ಈ ವರ್ಷ ನಿಮಗೆ ವರದಾನವೋ ಅಥವಾ ಶಾಪವೋ ಆಗಲಿದೆಯೇ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಕುಂಭ ರಾಶಿಯವರು ಶನಿಯ ಪ್ರಭಾವಕ್ಕೆ ಒಳಪಟ್ಟ ಸ್ಥಿರ ಸ್ವಭಾವದ ವಾಯು ತತ್ವದ ರಾಶಿ. ನಿಮ್ಮ ಅತಿ ದೊಡ್ಡ ಗುಣ ಮಾನವೀಯತೆ. ಬೇರೆಯವರ ಕಷ್ಟ ನೋಡಿದರೆ ಸಹಿಸಲಾರದು. ಕೈಯಲ್ಲಿ ಹಣ ಇಲ್ಲದಿದ್ದರೂ ಸಾಲ ಮಾಡಿ ಸಹಾಯ ಮಾಡುತ್ತೀರಿ. ಆದರೆ ಇದೇ ನಿಮ್ಮ ದೌರ್ಬಲ್ಯವೂ ಆಗಿದೆ. 2026ರಲ್ಲಿ ಈ ಗುಣವನ್ನು ಸ್ವಲ್ಪ ನಿಯಂತ್ರಿಸಿ. ಕಳೆದ ವರ್ಷಗಳಲ್ಲಿ ನೀವು ಒಳ್ಳೆಯದು ಮಾಡಿದವರಿಂದಲೇ ಕೆಟ್ಟದ್ದು ಆಗಿದೆ. ಈ ವರ್ಷ ಸ್ವಲ್ಪ ಕಠಿಣರಾಗಿ. ಇನ್ನೊಂದು ಗುಣ ಸ್ವಾಭಿಮಾನ ಮತ್ತು ಬುದ್ಧಿವಂತಿಕೆ. ಅದ್ಭುತ ಐಡಿಯಾಗಳಿರುತ್ತವೆ, ಆದರೆ ಸೋಮಾರಿತನ ಅಥವಾ ಅತಿಯಾದ ಯೋಚನೆ ಹಿಂದೆ ಎಳೆಯುತ್ತದೆ. 2026ರಲ್ಲಿ ಶನಿ ನಿಮ್ಮನ್ನು ಸೋಮಾರಿತನ ಬಿಟ್ಟು ಕೆಲಸ ಮಾಡುವಂತೆ ಒತ್ತಾಯಿಸುತ್ತಾನೆ. ನೀವು ಒಳಗೆ ಅಳುತ್ತಾ ಹೊರಗೆ ನಗುವ ವ್ಯಕ್ತಿತ್ವ. ಈ ಗುಣ 2026ರಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಮನಸ್ಸಿನ ಭಾರವನ್ನು ಆಪ್ತರ ಜೊತೆ ಹಂಚಿಕೊಳ್ಳಲು ಕಲಿಯಿರಿ. ಬೇಗ ನಂಬುವ ಸ್ವಭಾವ. ಈ ವರ್ಷ ವ್ಯಾಪಾರ ಸಂಬಂಧಗಳಲ್ಲಿ 100 ಬಾರಿ ಯೋಚಿಸಿ. ನೀವು ಈ ಗುಣಗಳನ್ನು ಅರಿತು ಮುನ್ನಡೆದರೆ 2026 ನಿಮ್ಮ ಜೀವನದ ಅತ್ಯುತ್ತಮ ವರ್ಷ ಆಗುವುದರಲ್ಲಿ ಸಂದೇಹವಿಲ್ಲ. ಈಗ ಗ್ರಹಗಳ ಆಟ ನೋಡೋಣ. ಶನಿ ವರ್ಷಾರಂಭದಲ್ಲಿ ಲಗ್ನದಲ್ಲಿದ್ದು ನಂತರ ಮೀನರಾಶಿಗೆ ಅಂದರೆ ನಿಮ್ಮ 2ನೇ ಮನೆ ಧನಸ್ಥಾನಕ್ಕೆ ಬರುತ್ತಾನೆ. ಸಾಡೆ ಸಾತಿಯ ಕೊನೆಯ ಹಂತ ಆರಂಭ. ಹಣ ಕುಟುಂಬದತ್ತ ಗಮನ ಹೋಗುತ್ತದೆ. ಕಷ್ಟಪಟ್ಟು ಗಳಿಸಿದ ಹಣ ಕೈ ಸೇರುವ ಕಾಲ. ದೇವಗುರು ಬೃಹಸ್ಪತಿ ಮಧ್ಯಭಾಗದಲ್ಲಿ ಬಂದು ಪಂಚಮ ಸ್ಥಾನದಲ್ಲಿ ನೆಲೆಸುತ್ತಾನೆ. ರಾಜಯೋಗ, ಸಂತಾನ, ಪ್ರೇಮ, ಶಿಕ್ಷಣ, ಪೂರ್ವ ಪುಣ್ಯದಲ್ಲಿ ಬಲ. ಗುರುವಿನ ದೃಷ್ಟಿ ರಾಶಿ ಮೇಲೆ ಬಿದ್ದು ಹೊಸ ತೇಜಸ್ಸು, ಆತ್ಮವಿಶ್ವಾಸ ಬರುತ್ತದೆ. ರಾಹು, ಕೇತು, ಮಿಶ್ರಫಲ, ವಿದೇಶ ಯೋಗ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಪುಷ್ಟಿ. ಒಟ್ಟಾರೆ ಗ್ರಹಗಳು ಕಲಿತು ಮುನ್ನಡಿ ಎನ್ನುತ್ತಿವೆ.
ಇಷ್ಟು ದಿನದ ಕಷ್ಟಕ್ಕೆ ಬಡ್ಡಿ ಸಮೇತ ಸುಖ ಕೊಡಲು ಸಿದ್ಧವಾಗಿವೆ. ವೃತ್ತಿ ಮತ್ತು ಉದ್ಯೋಗ ಈ ವರ್ಷ ಟರ್ನಿಂಗ್ ಪಾಯಿಂಟ್. ಇಲ್ಲಿಯವರೆಗೆ ಪರಿಶ್ರಮಕ್ಕೆ ಗುರುತಿಸಿಕೊಳ್ಳದಿದ್ದರೂ 2026ರಲ್ಲಿ ಶನಿದೇವ ನ್ಯಾಯ ಕೊಡುತ್ತಾನೆ. ಪ್ರಮೋಷನ್, ಸಂಬಳ ಹೆಚ್ಚಳ, ವರ್ಷದ 2ನೇ ಅರ್ಧದಲ್ಲಿ ಶುಭ ಸುದ್ದಿ. ಆದರೆ ಸಹೋದ್ಯೋಗಿಗಳ ಜೊತೆ ಅನಗತ್ಯ ಜಗಳ ಬೇಡ. ನಿಮ್ಮ ಕೆಲಸವೇ ಮಾತನಾಡಲಿ. ಕೆಲಸದಲ್ಲಿ ಸ್ಥಿರತೆ ಬರುತ್ತದೆ. ಐಟಿ, ವಿಜ್ಞಾನ, ಸಂಶೋಧನೆ, ಸಮಾಜ ಸೇವೆ ಕ್ಷೇತ್ರದವರೆಗೆ ಅದ್ಭುತ ವರ್ಷ. ಕ್ರಿಯೇಟಿವ್ ಐಡಿಯಾಗಳಿಗೆ ಮನ್ನಣೆ. ಕೆಲಸ ಇಲ್ಲದವರಿಗೆ ಮಾರ್ಚ್ನ ನಂತರ ಉತ್ತಮ ಅವಕಾಶಗಳು. ವಿದೇಶಿ ಕಂಪನಿ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿ ಸಿಗುವ ಯೋಗ. ನೀವು ಕೆಲಸಕ್ಕೆ ಹೋಗುವಾಗ ಕಪ್ಪು ಅಥವಾ ನೀಲಿ ಬಣ್ಣ ಧರಿಸಿ. ಸಂಬಳ ಕಡಿಮೆ ಅನಿಸಿದರೂ ಸಹ ಬಿಡಬೇಡಿ. ಇದೇ ನಿಮ್ಮ ಭವಿಷ್ಯದ ಬುನಾದಿ. ಸರ್ಕಾರಿ ಕೆಲಸ ಪ್ರಯತ್ನಿಸುತ್ತಿರುವವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು. ಆದರೆ ಪ್ರಯತ್ನ ಬಿಟ್ಟು ಕೇವಲ ಅದೃಷ್ಟಕ್ಕೆ ಕಾಯಬೇಡಿ. ಶನಿ ಶ್ರಮವನ್ನೇ ಕೇಳುತ್ತಾನೆ. ಹಣಕಾಸು ನಿಮ್ಮ ಅತಿ ದೊಡ್ಡ ತಲೆ ನೋವಾದ ಸಾಲದ ಸುಳಿ 2026ರಲ್ಲಿ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಶನಿ ಧನ ಸ್ಥಾನದಲ್ಲಿ ಆರ್ಥಿಕ ಶಿಸ್ತು ಬರುತ್ತದೆ. ಹಣ ಬರುತ್ತದೆ. ಆದರೆ ಕಠಿಣವಾದ ಪರಿಶ್ರಮದಿಂದ ಉಳಿತಾಯದ ಬುದ್ಧಿ ಬರುತ್ತದೆ. ದಾನ, ಜಾಮೀನು, ಕೈ ಸಾಲ ಕೊಡುವುದನ್ನು ಕಡಿಮೆ ಮಾಡಿ. ಹಳೆಯ ಬಾಕಿ ವಸೂಲಾಗಲು ಗಟ್ಟಿ ಪ್ರಯತ್ನ ಬೇಕು. ಸೈಡ್ ಬಿಸ್ನೆಸ್, ಪ್ಯಾಸಿವ್ ಇನ್ಕಮ್ ಯೋಚಿಸಿ. ಷೇರು ಮಾರ್ಕೆಟ್ನಲ್ಲಿ ದೀರ್ಘಕಾಲೀನ ಹೂಡಿಕೆ ಮಾತ್ರ. ಜೂಜಾಟದಲ್ಲಿ ನಷ್ಟದ ಯೋಗ. ವ್ಯಾಪಾರ ಮಿಶ್ರ ಫಲ. ಪಾಲುದಾರಿಕೆಯಲ್ಲಿ ಎಚ್ಚರ. ನಿಮ್ಮ ನೇರ ಮಾತು ಪಾಲುದಾರನನ್ನು ದೂರ ಮಾಡಬಹುದು. ಕಬ್ಬಿಣ, ಸಿಮೆಂಟ್ ಇನ್ನಿತರ ವ್ಯಾಪಾರಿಗಳಿಗೆ ಅದ್ಭುತವಾದ ಲಾಭ. ಹೋಟೆಲ್, ಜವಳಿಗೆ ಆರಂಭದಲ್ಲಿ ಮಂದ. ದೀಪಾವಳಿಯ ಸಮಯದಲ್ಲಿ ಭರ್ಜರಿ ವ್ಯಾಪಾರ. ಕುಟುಂಬ, ದಾಂಪತ್ಯ ಗುರು ಬಲದಿಂದ ಮನೆಯಲ್ಲಿ ಶಾಂತಿ. ಗಂಡ ಹೆಂಡತಿಯ ಭಿನ್ನಾಭಿಪ್ರಾಯ ದೂರವಾಗಿ ಪ್ರೀತಿ ಹೆಚ್ಚಾಗುತ್ತದೆ. ಡೈವರ್ಸ್ ಕೇಸ್ಗಳಲ್ಲಿ ರಾಜಿ ಸಾಧ್ಯ. ಆದರೆ ಮಾತಿನ ಮೇಲೆ ಹಿಡಿತ ಕಡ್ಡಾಯ. ಮದುವೆ ಆಗದವರಿಗೆ ಮೇ ನಂತರ ಮದುವೆ ಯೋಗ ಬಲ. ಪ್ರೇಮಿಗಳಿಗೆ ಮನೆಯವರ ಒಪ್ಪಿಗೆ. ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವವರಿಗೆ ಮಗುವಿನ ಆಗಮನದ ಸುವರ್ಣ ಕಾಲ. ವಿದ್ಯಾರ್ಥಿಗಳು ಏಕಾಗ್ರತೆ ಕೊರತೆ ದೂರ ಮಾಡಿದರೆ ಉತ್ತಮ ಫಲ. ವಿದೇಶದಲ್ಲಿ ಉನ್ನತ ಶಿಕ್ಷಣದ ಕನಸು ನನಸಾಗುವುದು. ಟೆಕ್ನಿಕಲ್, ರಿಸರ್ಚ್, ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಉನ್ನತ ಯಶಸ್ಸು. ಆಸ್ತಿ ಮತ್ತು ವಾಹನ, ಸ್ವಂತ ಮನೆ, ಫ್ಲಾಟ್ ಕನಸು ನನಸಾಗುವ ಕಾಲ. ವಾಹನ ಖರೀದಿಗೆ ವರ್ಷದ 2ನೇ ಭಾಗವು ಒಳ್ಳೆಯದು. ಗೃಹಿಣಿಯರಿಗೆ ಚಿನ್ನದ ಒಡವೆ ಖರೀದಿ ಯೋಗ. ಆರೋಗ್ಯ ಕಾಲು, ಮಂಡಿ, ನರಗಳ ತೊಂದರೆ, ಮಾನಸಿಕ ಒತ್ತಡ. ಯೋಗ, ಪ್ರಾಣಾಯಾಮ ಮಾಡಿ. ತಂದೆ ತಾಯಿಯ ಆರೋಗ್ಯದಲ್ಲಿ ಗಮನ ಕೊಡಿ. 2026ರ ಅತಿ ದೊಡ್ಡ ಸವಾಲು. ನೀವು ಆಡುವ ಮಾತೆ ನಿಮಗೆ ಶತ್ರು. ಶನಿ 2ನೇ ಮನೆಯಲ್ಲಿ ಇರುವಾಗ ಮಾತು ಕಠೋರವಾಗುತ್ತದೆ. ನೀವು ಒಳ್ಳೆಯದಕ್ಕೆ ಹೇಳಿದರೂ ಕೂಡ ಕೇಳುವವರಿಗೆ ಅಹಂಕಾರದಂತೆ ತೋರುತ್ತದೆ. ಕುಟುಂಬದಲ್ಲಿ ಒಡೆಯುವ ಹಣಕಾಸಿನ ನಷ್ಟವಾಗುವ ಯೋಗ. ಪರಿಹಾರ ಕೋಪ, ವಾದದ ಸಮಯದಲ್ಲಿ ಮೌನವಾಗಿರಿ. ಪ್ರತಿದಿನ ಅಥವಾ ಕನಿಷ್ಠ ಶನಿವಾರ ಹನುಮಾನ್ ಚಾಲಿಸ ಪಠಿಸಿ ಅಥವಾ ಕೇಳಿ. ಶನಿವಾರ ಅನ್ನದಾನ, ಕಾಗೆಗಳಿಗೆ ಅಥವಾ ಪ್ರಾಣಿಗಳಿಗೆ ಆಹಾರ ಕೊಡಿ. 2026 ಕುಂಭ ರಾಶಿಯವರಿಗೆ ಅದ್ಭುತವಾದ ವರ್ಷವಾಗಲಿದೆ. ಕಷ್ಟಗಳು ಬಂದರೂ ಸಹ ನಿಮ್ಮ ಆತ್ಮವಿಶ್ವಾಸ ಕುಗ್ಗಬಾರದು. ನೀವು ಗೆಲ್ಲಲೇಬೇಕು. ಗೆದ್ದೆ ಗೆಲ್ಲುತ್ತೀರಿ. ಶುಭವಾಗಲಿ ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.